ವಿರಕ್ತ ಮಠ ಮಾದನ್ ಹಿಪ್ಪರ್ಗ ಇವರು ಕೂಡ ತಮ್ಮ ಆಶೀರ್ವಚನವನ್ನು ನೀಡಬೇಕಂತ ಹೇಳಿ ಕೇಳ್ಕೊಳ್ತಾ ಇದ್ದೀನಿ. ಒಂದು 5 ನಿಮಿಷದಲ್ಲಿ ನನ್ನ ಮಾತಿಗೆ ವಿರಾಮ ನೀಡ್ತೇನೆ. ನಂತರ ಅವ್ರ ಪರಿಚಯ ಆದಮೇಲೆ ಅವರೇ ಮಾತಾಡೋಕ್ಕಾಗಿತ್ತು. ಅದು ನನ್ನ ಪರಿಚಯ ಅಲ್ಲ, ನಮ್ಮ ಪರಿಚಯ ಇದು ಒಂದೇ ನಮ್ಮದಷ್ಟೇ. ವೇದಿಕೆ ಮೇಲಿರುವಂತಹ ಪರಮಾನಂದ ಪೂಜ್ಯರಲ್ಲಿ ಶರಣಗಳನ್ನು ಹೇಳಿ, ಎಲ್ಲ ಗೌರವಾನ್ವಿತ ಮುಖ್ಯ ಅತಿಥಿಗಳೇ, ಉಪನ್ಯಾಸಕರೇ, ಹಿಂದೂ ಮಹಾಗಣಪತಿ ಎಲ್ಲ ಸರ್ವ ಸದಸ್ಯರೇ, ಇಲ್ಲಿ ಸೇರಿರುವಂತಹ ಎಲ್ಲ ಸದ್ಭಕ್ತರೇ, ತಮ್ಮೆಲ್ಲರಿಗೂ ಸಹಿತ ಶರಣಾರ್ಥಿಗಳು. ಬಹುಶಃ ಕಲಬುರಗಿ ಜಿಲ್ಲೆಯಲ್ಲಿ ನಾವೆಲ್ಲ ಒಂದು ದೊಡ್ಡ ಹೆಸರದ ಏನಂತ ಗಣಪತಿ ನೋಡಬೇಕಾಗಿತ್ತು ಅಂತಂದರೆ ಪುಣಾಕ್ ಹೋಗ್ಬೇಕು, ಮುಂಬೈಗೆ ಹೋಗ್ಬೇಕು, ಕೊಲ್ಲಾಪುರಕ್ಕೆ ಹೋಗ್ಬೇಕು ಅಂತ ಹೇಳಿ. ಬಹುಶಃ ನನಗನ್ನಿಸುತ್ತೆ ಮುಂಬರುವ ಅಥವಾ ಇನ್ನೊಂದು ಕೆಲವೇ ಸ್ವಲ್ಪ ವರ್ಷಗಳಲ್ಲಿ ಗಣಪತಿಯನ್ನು ನೋಡಬೇಕಾಗಿತ್ತು ಅಂತಂದರೆ ನಾವ್ಯಾರೂ ಪುಣೆ, ಮುಂಬೈ, ಕೊಲ್ಲಾಪುರಕ್ಕೆ ಹೋಗೋ ಅವಶ್ಯಕತೆ ಇಲ್ಲ. ಅದು ಕಲಬುರಗಿ ಜಿಲ್ಲೆಗೆ ಬಂದರೆ ಅಲ್ಲಿಗಿಂತ ಸುಂದರವಾದ ಗಣಪತಿಗಳನ್ನು ನೋಡೋ ಅವಕಾಶ ನಮಗೆಲ್ಲರಿಗೂ ಎಲ್ಲ ಮಾಡಿಕೊಡ್ತಾರೆ. ತುಂಬ ಸುಂದರವಾಗಿರುವಂಥ ಈ ಕಲೆ ದೇವಸ್ಥಾನದ ರೂಪದೊಳಗೆ ಇಟ್ಟು ಮಾಡಿರುವಂಥದ್ದು ಬಹಳಷ್ಟು ಆನಂದ ಮತ್ತು ಭಕ್ತಿಯ ಭಾವನೆಯನ್ನು ತಂದಿರುವಂಥದ್ದು. ಎಲ್ಲ ಗಣಪತಿ ಪೂಜೆ ಎಲ್ಲರೂ ಮಾಡ್ತೀರಿ, ಮನೆಯಲ್ಲಿ ಮಾಡ್ತೀರಿ, ಮಠದಾಗ ಗುಡಿಯೊಳಗೆ ಮಾಡಿರ್ತೀರಿ, ಈ ಥರ ಬೀದಿಗಳಲ್ಲೆಲ್ಲ ಮಾಡಿರ್ತೀರಿ. ಮಾಡೋ ಉದ್ದೇಶ ಏನು? ಗಣಪತಿ ಹಬ್ಬ ಅಂದರೆ ಏನು ತಿಳಿದಿರಿ ನೀವು? ಏನಿಲ್ಲರಿ ಆಚಾರ್ಯ, ನಮ್ಮ ವರ್ಷದಲ್ಲಿ ಮುಂಬರುವಂಥ ವರ್ಷದಲ್ಲಿ ಬರುವ ದಿನಗಳಲ್ಲಿ ನಮಗೆ ಬರುವಂಥ ಎಲ್ಲ ವಿಘ್ನಗಳು ನಿವಾರಣೆ ಆಗಲಿ ಅನ್ನೋ ಸಲುವಾಗಿನೇ ಗಣಪತಿ ಪೂಜೆ ಮಾಡ್ತೀವಿ ಅಂತ ನೀವು ಅಂತೀರಿ. ಆದರೆ ಒಂದರ್ಥದಲ್ಲಿ ಅದು ಆದರೆ ಇನ್ನೊಂದು ಮೂಲಾರ್ಥದಲ್ಲಿ ಗಣಪತಿಯ ಪೂಜೆ ಅಂತಂದರೆ ಇದರ ಅರ್ಥ ತಂದೆ ತಾಯಿಗಳ ಪೂಜೆಯೇ ಅದು ಗಣಪತಿಯ ಪೂಜೆ ಅನ್ನೋದನ್ನು ಅರ್ಥ ಮಾಡ್ಕೊಳ್ಬೇಕು. ಯಾಕೆ ಅಂತಂದರೆ ಒಂದು ಸಣ್ಣ ಮಾತು ನಾನು ಮಾತು ಮುಗಿಸ್ತೇನೆ. ಬಾಲಕರಾಗಿದ್ದಾಗ ನೀವೆಲ್ಲ ಒಂದು ಕತೆ ಕೇಳಿರ್ತೇವೆ. ಏನಂತ? ಶಿವ ಮತ್ತು ಪಾರ್ವತಿ ತಮ್ಮ ಸುಪುತ್ರನಾಗಿರುವಂಥ ಷಣ್ಮುಖನಿಗೆ ಗಣಪತಿಗೆ ಕರೀತಾರೆ. ಈ ಇಡೀ ಪ್ರಪಂಚವನ್ನ ಯಾರು ಮೊದಲಿಗೆ 3 ಸರಿ ಪ್ರದಕ್ಷಿಣೆ ಮಾಡಿ ಯಾರು ಬರ್ತಾರೋ ಅವ್ರಿಗೆ ಬಹುಮಾನ ಕೊಡ್ತೀವಿ ಅಂತ ಹೇಳ್ತಾರೆ. ಅದು ಹೇಳಿದ್ದ ತಡ ಷಣ್ಮುಖ ಏನ್ ಮಾಡುತ್ತೇನೆ, ತನ್ನ ವಾಹನವಾಗಿರುವಂತ ನವಿಲನ್ನ ಹತ್ಕೊಂಡು ಇಡೀ ಜಗತ್ತನ್ನು 3 ಸುತ್ತು ಪ್ರದಕ್ಷಿಣೆ ಹಾಕಿ ಬರ್ಲಿಕ್ಕೆ ಹೊರಡ್ತಾನೆ. ಆ 3 ಸುತ್ತು ಪ್ರದಕ್ಷಿಣೆ ಹಾಕಿ ಇನ್ನೇನ್ ಶಿವ ಮತ್ತು ಪಾರ್ವತಿ ಸನ್ನಿಧಾನ